ಏಮ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ಶಾವಿಗೆ ಪಾಯಸನ ಮಾಡ್ತಾ ಇದ್ದೀನಿ. ತುಂಬ ಹೊತ್ತಿಟ್ಟರೂ ಕೂಡ ಗಟ್ಟಿ ಆಗೋದಿಲ್ಲ, ಹಾಗೆಯೇ ಅಷ್ಟು ತೆಳುವಾಗಿ ಇರುತ್ತೆ. ಈ ಪಾಯಸವಂತೂ ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೂ ಇಷ್ಟಪಡ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಹಾಲನ್ನು ಕಾಸ್ಕೊತಾ ಇದ್ದೀನಿ. ನಾನಿಲ್ಲಿ ಸುಮಾರು ಅರ್ಧ ಲೀಟ್ರಷ್ಟು ಹಾಲನ್ನು ತಗೊಂಡಿದ್ದೀನಿ. ನಾನು ಪೂರ್ತಿ ಹಾಲನ್ನು ಬಳಸೋದಿಲ್ಲ, ಒಂದು ಕಾಲು ಭಾಗದಷ್ಟು ಮಾತ್ರ ಬಳಸ್ತೀನಿ ಅಷ್ಟೇ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನು ಪಕ್ಕದಲ್ಲಿ ಕಾಯೋದಕ್ಕೆ ಇಟ್ಬಿಡಿ. ನಂತರ ಒಂದು ಬಾಣಲಿ ತಗೊಂಡಿದ್ದೀನಿ, ಅದಕ್ಕೆ 2 ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ಗೋಡಂಬಿ ಬಾದಾಮಿಯನ್ನು ಕಟ್ ಮಾಡಿ ಸೇರಿಸಿದ್ದೀನಿ. ನೀವು ಇನ್ನೂ ಹೆಚ್ಚು ಡ್ರೈ ಫ್ರೂಟ್ಸ್ ಕೂಡ ನೀವು ಬಳಸ್ಬೋದು. ಇದನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ. ಮೀಡಿಯಂ ಫ್ಲೇಮ್ ಕೊಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಇದಾದ ನಂತರ ದ್ರಾಕ್ಷಿ ಹಾಕಿದ್ದೀನಿ, ಒಣ ದ್ರಾಕ್ಷಿಯನ್ನು, ಅದು ಕೂಡ ಮೀಡಿಯಂ ಫ್ಲೇಮ್ ಕೊಟ್ಕೊಂಡು ಹುರ್ಕೊಳ್ಳಿ. ಇದಾದ ನಂತರ ಶಾವಿಗೆಯನ್ನು ತಗೊಂಡಿದ್ದೀನಿ. ಶಾವಿಗೆನೂ ಕೂಡ ತುಂಬ ಚೆನ್ನಾಗಿ ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಮೀಡಿಯಂ ಫ್ಲೇಮ್ ಕೊಟ್ಕೊಂಡು ಅದು ಕಂದು ಬಣ್ಣ ಬರೋವರೆಗೂ ಕೂಡ ಚೆನ್ನಾಗಿ ಹುರ್ಕೋಬೇಕು. ನಾವು ಇದನ್ನು ಶಾವಿಗೆ ಕೀರು ಅಂತಲೂ ಅಂತೀವಿ, ಹಾಲು ಕೀರು ಅಂತಲೂ ಅಂತೀವಿ, ಶಾವಿಗೆ ಪಾಯಸ ಅಂತಲೂ ಕೂಡ ಅಂತೀವಿ. ನೀವು ಈ ಪಾಯಸಕ್ಕೆ ಏನಂತ ಅಂತೀರಾ ಅಂತ ಕಮೆಂಟ್ ಮಾಡಿ. ಇವಾಗ ಕಂದು ಬಣ್ಣ ಬರೋವರೆಗೂ ನಾವು ಹುರ್ಕೊಂಡಿದ್ದೀವಿ. ಇದಾದ ನಂತರ ನಾನಿವಾಗ ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಡೈರೆಕ್ಟಾಗಿ ನಾನು ಹಾಲನ್ನು ಹಾಕ್ತಾಯಿಲ್ಲ, ಹಾಲನ್ನು ಕೂಡ ಹಾಕಿ ಮಾಡ್ಕೋಬೋದು, ಅದು ತುಂಬ ಗಟ್ಟಿ ಆಗಿಬಿಡುತ್ತೆ. ಡೈರೆಕ್ಟಾಗಿ ಹಾಲೊಳಗೆ ಬೇಯಿಸ್ಕೊಳ್ಳೋದ್ರಿಂದ, ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಆ ಥರ ಆಗೋದಿಲ್ಲ. ಈಗ 2 ಲವಂಗವನ್ನು ಸೇರಿಸಿದ್ದೀನಿ. ನೀರನ್ನು ಕೂಡ ಜಾಸ್ತಿ ಸೇರಿಸಬಾರ್ದು, ಅದು ಸ್ವಲ್ಪ ಮುಳುಗೋವರೆಗೂ ಸೇರಿಸಿ ಅಷ್ಟೇ, ಬೇಗ ಬೆಂದೋಗ್ಬಿಡುತ್ತೆ. ಎಲ್ಲನೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು 5 ನಿಮಿಷದಲ್ಲಿ ಚೆನ್ನಾಗಿ ಬೆಂದೋಗುತ್ತೆ. ನೋಡಿ ಇವಾಗ ಬೆಂದು ರೆಡಿಯಾಗಿದೆ. ಈಗ ನಾನು ಇದಕ್ಕೆ ಹಾಲನ್ನು ಸೇರಿಸ್ತಾ ಇದ್ದೀನಿ. ಅರ್ಧ ಲೀಟ್ರ್ ಹಾಲಲ್ಲಿ ಅರ್ಧ ಭಾಗ ಮಾತ್ರ ಸೇರಿಸಿದ್ದೀನಿ ಅಷ್ಟೇ, ಇನ್ನರ್ಧ ಭಾಗ ಎತ್ತಿಡ್ತಾ ಇದ್ದೀನಿ. ಇಷ್ಟಾದರೆ ಸಾಕು. ನೋಡಿ ತುಂಬ ಚೆನ್ನಾಗಿರುತ್ತೆ. ಹಾಲು ಕೂಡ ಆಲ್ರೆಡಿ ನಾವು ಹಾಲು ಕಾದಿರೋ ಹಾಲನ್ನ ಹಾಕಿರೋದ್ರಿಂದ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ಹಬ್ಬದ ಟೈಮಲ್ಲಂತೂ ತುಂಬ ಸುಲಭವಾಗಿ ಮಾಡ್ಕೋಬೋದು. ಇವಾಗ ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪುಡಿ ಆದ ನಂತರ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕಿದ ನಂತರ ಒಂದು ಸಕ್ಕರೆ ಕರಗೋವರೆಗೂ ಮಾತ್ರ ನಾವು ಬೇಯಿಸ್ಕೋಬೇಕು ಅಷ್ಟೇ. ಜಾಸ್ತಿ ಹೊತ್ತು ಬೇಯಿಸಿದ್ರೂ ಕೂಡ ಇದು ಗಟ್ಟಿ ಆಗೋಗುತ್ತೆ, ಜಾಸ್ತಿ ಹೊತ್ತು ಬೇಯಿಸಬಾರ್ದು. ಹಬ್ಬದ ದಿನವಂತೂ ನಾವು ತುಂಬ ಅಡುಗೆಗಳನ್ನು ಮಾಡ್ತಾ ಇರ್ತೀವಿ, ಟೈಮ್ ಸಿಗೋದಿಲ್ಲ. ಆಗ ತುಂಬ ಸುಲಭವಾಗಿ ಪಾಯಸನ ಬೇಗ ಮಾಡ್ಕೋಬೋದು, ಹಾಗೆ ರುಚಿಯಾಗಿ ಕೂಡ ಇರುತ್ತೆ, ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ನೋಡಿ ಇವಾಗ ಒಂದು ಕುದಿ ಬರ್ತಾ ಇದೆ. ಕೊನೆಯಲ್ಲಿ ಹುರಿದಿರುವಂತಹ ಡ್ರೈ ಫ್ರೂಟ್ಸನ್ನು ಸೇರಿಸಿ, ದ್ರಾಕ್ಷಿ, ಗೋಡಂಬಿ, ನೀವು ಹೆಚ್ಚು ಬೇಕು ಅಂದರೆ ಇನ್ನೂ ಕೂಡ ಆ್ಯಡ್ ಮಾಡ್ಕೋಬೋದು. ಎಲ್ಲನೂ ಕೂಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಹಾಗೆಯೇ ಬಿಡಿ ಕುದಿಯೋಕ್ಕೆ ಅಷ್ಟೇ. ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುವಂತಹ ಹಾಲು ಕೀರು ರೆಡಿ ಆಯಿತು. ನಾನಿಲ್ಲಿ 1 ಅವರ್ ಬಿಟ್ಟು ತಣ್ಣಗಾದ ನಂತರ ತೋರಿಸ್ತಾ ಇದ್ದೀನಿ. ನೋಡಿ ಸ್ವಲ್ಪನೂ ಕೂಡ ಎಲ್ಲೂ ಕೂಡ ಗಟ್ಟಿ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈಗ ನಾನು ತೋರಿಸಿರುವಂತಹ ಪ್ರೊಸೀಜರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಈ ಥರ ಫಾಲೋ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಈ ರೆಸಿಪಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.